ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ 7. ಇತ್ತೀಚೆಗೆ ತುಂಬ ಜನ ಕೇಳ್ತಿರುವಂಥ ಪ್ರಶ್ನೆ, ನಾವು ಪಾಸಿಟಿವ್ ಆಗಿದ್ರೂ ನಮ್ಮ ಸುತ್ತೂ ಇರೋರು ಅವರ ಒಂದು ಮಾತುಗಳಿಂದ, ಅವರ ಒಂದು ವರ್ತನೆಯಿಂದ ನಮ್ಮನ್ನು ಪಾಸಿಟಿವ್ ಆಗಿರೋದಕ್ಕೆ ಬಿಡ್ತಾ ಇಲ್ಲ. ನಮ್ಮಲ್ಲಿ ಆಟೋಮ್ಯಾಟಿಕ್ಕಾಗಿ ಒಂದು ನೆಗೆಟಿವ್ ಆಗಿ ಒಂದು ಮಾತುಗಳಾಗಲಿ, ಥಾಟ್ಸ್ ಆಗಲಿ ಬರ್ತಾ ಇದೆ. ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಇದನ್ನು ನಿಭಾಯಿಸಬೇಕು, ನಮ್ಮ ಒಂದು ಪಾಸಿಟಿವಿಟಿನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಅದಕ್ಕೆ ಅಂಥವ್ರಿಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಲಾ ಆಫ್ ಅಟ್ರ್ಯಾಕ್ಷನ್ ಪ್ರಕಾರ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ಪಾಸಿಟಿವಿಟಿ ನಮ್ಮಿಂದ ಯೂನಿವರ್ಸ್ಗೆ ಸೇರುತ್ತೆ, ಮತ್ತು ಯೂನಿವರ್ಸಿಂದ ನಮಗೆ ಇನ್ನಷ್ಟು ಒಂದು ಮ್ಯಾಜಿಕ್ಸ್, ಅದ್ಭುತಗಳು ನಮಗೆ ಸಿಗುತ್ತೆ ಅಲ್ವಾ. ಇದು ನಿಮಗೆಲ್ಲರಿಗೂ ಗೊತ್ತಿರೋದೆ. ಈಗ ಪಾಸಿಟಿವ್ ಆಗಿರಬೇಕು ಅಂದರೆ ಹೇಗಿರಬೇಕು ಅಂತ ಕೇಳ್ತಾರೆ. ಪಾಸಿಟಿವ್ ಆಗಿರೋದು ಅಂದರೆ ಇಷ್ಟ ಆಗಿರೋ ಕೆಲಸಗಳನ್ನು ಮಾಡೋದು. ಒಂದು ಹಾಡು ಕೇಳಿಬಿಟ್ರೆ ಪಾಸಿಟಿವ್ ಆಗಿರ್ಬೋದು, ಇಷ್ಟ ಆಗಿರೋರ ಜೊತೆ ನಾವು ಸುತ್ತಾಡೋಕ್ಕೆ ಹೋದರೆ ಪಾಸಿಟಿವ್ ಆಗಿರ್ಬೋದು, ಇಷ್ಟವಾದ ಜಾಗಕ್ಕೆ ಹೋದರೆ ಪಾಸಿಟಿವ್ ಆಗಿ ಇರ್ಬೋದು, ಹೀಗೆಲ್ಲ ಅಂದ್ಕೊಂಡಿರ್ತೀರ ಅಲ್ವಾ. ಆದರೆ ಪಾಸಿಟಿವಿಟಿ ಅಂದರೆ ಅದಲ್ಲ, ಅದಕ್ಕೂ ಮೀರಿದ್ದು. ಈಗ ಎಲ್ಲರ ಪ್ರಶ್ನೆ ಏನು ಅಂದರೆ, ನಾನು ಪಾಸಿಟಿವ್ ಆಗಿದ್ರೂ ನನ್ನ ಸುತ್ತ ಇರುವಂಥ ಜನ ನನ್ನನ್ನು ಪಾಸಿಟಿವ್ ಆಗಿ ಇರೋದಕ್ಕೆ ಬಿಡ್ತಾ ಇಲ್ಲ, ಈಗ ನಾನೇನು ಮಾಡಲಿ ಅಂತ ಕೇಳ್ತಾರೆ. ಎಷ್ಟೇ ಪಾಸಿಟಿವ್ ಆಗಿದ್ರೂ ನನ್ನಲ್ಲಿ ಕೋಪನ ತರಿಸ್ಬಿಡ್ತಾರೆ, ನನ್ನ ಕೆಣಕ್ತಾರೆ. ಹೀಗೆಲ್ಲ ಇದ್ದಾಗ ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಲಿ ಅಂತ ಕೇಳ್ತಾರೆ. ನನ್ನ ಜೊತೆ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಆದರೆ ನನ್ನ ಹಿಂದೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಏನು ಮಾಡಲಿ ಅಂತ ಕೇಳ್ತಾರೆ. ಈ ರೀತಿಯೆಲ್ಲ ನನ್ನ ಸುತ್ತ ನಡೆಯೋವಾಗ ನಾನು ಹೇಗೆ ತಾನೇ ಪಾಸಿಟಿವ್ ಆಗಿ ಇರೋಕ್ಕೆ ಸಾಧ್ಯ ಅಂತ ಸುಮಾರು ಜನರ ಪ್ರಶ್ನೆ ಇದಾಗಿದೆ. ಈಗ ಒಬ್ಬ ಮನುಷ್ಯ ಎಲ್ಲ ಟೈಮಲ್ಲೂ ಪಾಸಿಟಿವ್ ಆಗಿ ಇರೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಹೇಗೆ ಅಂದರೆ, ಎಲ್ಲ ಥರ ಸಿಚುವೇಶನ್ನು ಹ್ಯಾಂಡಲ್ ಮಾಡೋವಂಥ ಕೆಪ್ಯಾಸಿಟಿ ನಮ್ಮಲ್ಲಿ ಇದೆ. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರಲ್ವ, ಅದು ಆ ಕಾಲದಿಂದ ಸುಮ್ಮನೆ ಹೇಳ್ಕೊಂಡು ಬಂದಿಲ್ಲ ಸ್ನೇಹಿತರೆ. ಅದು ತುಂಬಾ ನಿಜವಾದ ಅರ್ಥಪೂರಿತವಾದ ಒಂದು ಗಾದೆ ಆಗಿದೆ. ಈಗ ನಿಮಗೇನೋ ಒಂದು ಸಿಗಬೇಕಾಗಿತ್ತು, ಆದರೆ ಅದು ನಿಮಗೆ ಇಷ್ಟ ಇಲ್ಲದೆ ಇರೋರಿಗೋ ಅಥವಾ ಇಷ್ಟ ಇರೋರಿಗೋ ಯಾರೋ ಒಬ್ಬರು ನಿಮ್ಮ ಮುಂದೆನೇ ಇನ್ನೊಬ್ರಿಗೆ ಸಿಕ್ಬಿಟ್ಟಿದೆ. ನೀವು ಬೇಕು ಅಂತ ಬಯಸ್ತಾ ಇರೋವಂಥದ್ದು ಇನ್ನೊಬ್ಬರಿಗೆ ಸಿಕ್ಕಿದೆ. ಆಗ ನಿಮ್ಮ ಫೀಲಿಂಗ್ ಏನಿರುತ್ತೆ? ಯೂಶ್ವಲಿ ಎಲ್ಲರಿಗೂ ಒಂಥರ ಅಸೂಯೆ ಇರುತ್ತೆ, ಜಲಸ್ ಇರುತ್ತೆ. ಅದು ನನಗಲ್ವ ಸಿಗಬೇಕಾಗಿರೋದು ಅಂತ ಕೋಪ ಬರುತ್ತೆ. ಈ ಥರ ಮಿಕ್ಸ್ಡ್ ಎಮೋಷನ್ಸ್ ಬರುತ್ತೆ ಅಲ್ವಾ. ನಾನು ಎಷ್ಟೆಲ್ಲ ಪೂಜೆ ಮಾಡ್ತೀನಿ, ಎಷ್ಟೆಲ್ಲ ಲಾ ಆಫ್ ಅಟ್ರ್ಯಾಕ್ಷನ್ ಎಲ್ಲ ನಾನು ಯೂಸ್ ಮಾಡ್ಕೊಳ್ತೀನಿ, ನನ್ನ ಲೈಫಲ್ಲಿ ಏನೇನು ಸಿಗಬೇಕು ಅಂತ ಅಂದ್ಕೊಂಡು ಯಾವುದು ನನಗೆ ಸಿಕ್ಕಿಲ್ಲ, ಆದರೆ ಅವ್ರಿಗೆ ಸಿಕ್ಕಿದೆಯಲ್ಲ ಅಂತ ಅಂದ್ಕೊಳ್ತೀರ ಅಲ್ವಾ. ಅದನ್ನೇ ಜಲಸ್ ಅಂತೀವಿ, ಅಸೂಯೆ ಅಂತೀವಿ. ಅಂಥ ಟೈಮಲ್ಲಿ ನಮಗೆ ಪಾಸಿಟಿವ್ ಆಗಿರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಲ್ವಾ. ಅಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ, ಈ ಜಲಸ್ ಅನ್ನೋದು ನಿಮ್ಮ ಹತ್ತಿರಕ್ಕೆ ಬರದೇ ಇರೋ ರೀತಿ ನೀವು ಆ ಜಲಸ್ ಅನ್ನೋ ವರ್ಡನ್ನೇ ಕೊಂದು ಹಾಕ್ಬಿಡ್ಬೇಕು. ಹೇಗೆ ಅಂದರೆ, ನಿಮಗೆ ಬೇಕಾಗಿರೋದು ಯಾರಿಗೆ ಸಿಕ್ಕಿದೆಯೋ ಅವ್ರ ಹತ್ರ ಹೋಗಿ ಕಂಗ್ರ್ಯಾಟ್ಸ್ ಅಂತ ಹೇಳೋದು. ನನಗೆ ತುಂಬ ಖುಷಿಯಾಯಿತು ನಿನಗಿದು ಸಿಕ್ಕಿರೋದು, ವಾವ್ ಅಂತ ತುಂಬ ಮನಸ್ಫೂರ್ತಿಯಾಗಿ ನೀವು ಖುಷಿನ ವ್ಯಕ್ತಪಡಿಸಿ. ಯಾಕೆಂದರೆ ಇಲ್ಲಿ ಯೂನಿವರ್ಸ್ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದೆ. ನಿಮಗೆ ಬೇಕಾಗಿರೋದು ನಿಮಗೆ ಸಿಕ್ಕಿಲ್ಲ, ಇನ್ನೊಬ್ರಿಗೆ ಸಿಕ್ಕಿದೆ ಅಂದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ, ನಿಮ್ಮ ಗ್ರ್ಯಾಟಿಟ್ಯೂಡ್ಸ್ ಹೇಗಿರುತ್ತೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ. ದೇವರು ಅಬ್ಸರ್ವ್ ಮಾಡ್ತಿದ್ದಾರೆ, ಯೂನಿವರ್ಸ್ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅರ್ಥ. ಹಾಗಾಗಿ ನಿಮಗೆ ಸಿಕ್ಕಿಲ್ಲ, ಇನ್ನೊಬ್ಬರಿಗೆ ಸಿಕ್ಕಿದೆ ಅಂದರೆ ಅದನ್ನು ನಿಮಗೆ ಸಿಕ್ಕಾಗ ನಿಮಗೆ ಎಷ್ಟು ಖುಷಿಯಾಗುತ್ತೋ ಆ ಖುಷಿನ ಅವ್ರ ಹತ್ರ ಹೋಗಿ ವ್ಯಕ್ತಪಡಿಸಿ. ಆದರೆ ಅದು ಮನಸ್ಫೂರ್ತಿಯಾಗಿರಬೇಕು, ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ. ಅವ್ರ ಹತ್ರ ಹೋಗಿ
ತುಂಬ ಖುಷಿಯಾಯಿತು ನಿನಗಿದು ಸಿಕ್ಕಿರೋದು, ವಾವ್ ನನಗೂ ಸಿಗುತ್ತೆ ಅಂತ ಖುಷಿಯಿಂದ ಹೇಳಬೇಕು. ಈ ರೀತಿ ನೀವು ಖುಷಿನ ವ್ಯಕ್ತಪಡಿಸಿದಾಗ ಆ ಅಸೂಯೆ ಅನ್ನೋ ಫೀಲಿಂಗನ್ನ ನೀವು ಕೊಂದು ಹಾಕಿಬಿಟ್ರಿ, ನಿಮ್ಮಲ್ಲಿ ಇನ್ನು ಮುಂದೆ ಈ ಜಲಸಿ ಅನ್ನೋದು ಬರೋದೇ ಇಲ್ಲ ಅಂತ ಅರ್ಥ. ಆದ್ದರಿಂದ ಇನ್ಮೇಲೆ ನಿಮಗೆ ಎಲ್ಲಾದರೂ ಈ ರೀತಿ ಜಲಸ್ ಬರೋವಂಥ ಒಂದು ಸಂದರ್ಭ ಬಂದಾಗ 1 ನಿಮಿಷ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ, ಬೇಡ ಇದು ನೆಗೆಟಿವ್ ಎಮೋಷನ್, ಇದನ್ನು ನನ್ನ ಮೈಂಡಿಂದ ತೆಗೆದು ಹಾಕ್ತೀನಿ ಅಂತ ಹೇಳಿ ಅವ್ರ ಹತ್ರ ಹೋಗಿ ಮನಸ್ಫೂರ್ತಿಯಾಗಿ ಖುಷಿಯಾಗಿದೆ, ನೀನು ಚೆನ್ನಾಗಿರು, ಗಾಡ್ ಬ್ಲೆಸ್ ಯು ಅಂತ ಹೇಳಿಬಿಟ್ಟು ಬಂದ್ಬಿಡಿ. ಆಗ ನೀವು ಆ ಜಲಸಿ ಅನ್ನೋ ಎಮೋಷನ್ನ ಗೆದ್ದುಬಿಡ್ತೀರ. ನಾವು ಈ ರೀತಿ ಇನ್ನೊಬ್ಬರನ್ನ ಆಶೀರ್ವಾದ ಮಾಡೋದ್ರಿಂದ ನಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಆ ಅಸೂಯೆ ಅನ್ನೋದು ಒಂದು ಕಡೆ ನಮ್ಮಲ್ಲಿ ಹೋಗ್ಬಿಡುತ್ತೆ, ಅದೇ ಜಾಗದಲ್ಲಿ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಹೀಗಿರುವಾಗ ನಾವು ಇದನ್ನು ಯೂಸ್ ಮಾಡಿಕೊಂಡ್ರೆ ಎಷ್ಟು ಒಳ್ಳೆಯದು ಅಲ್ವಾ. ಈಗ ನೆಕ್ಸ್ಟ್ ಎಮೋಷನ್, ಈಗ ಈ ಮಕ್ಕಳು, ಕಾಲೇಜ್ ಮಕ್ಕಳಾಗಲಿ ಸ್ಕೂಲ್ ಮಕ್ಕಳಾಗಲಿ ಓದೋಕ್ಕೆ ಕುತ್ಕೊಂಡಾಗ ಎಲ್ಲಿಲ್ಲದೆ ಇರೋ ಸೋಮಾರ್ತನ ಬಂದ್ಬಿಡುತ್ತೆ ಅವ್ರಿಗೆ. ಅಯ್ಯೋ ಓದಬೇಕಾ ಅಂತ ಅನಿಸುತ್ತೆ. ಇಲ್ಲ ಒಂದು ಸಬ್ಜೆಕ್ಟ್ ತಗೊಳ್ತಾರೆ, ಅಯ್ಯೋ ಯಾಕೋ ಇವತ್ತು ಇದ್ರ ಮೇಲೆ ಮೂಡಿಲ್ಲ, ಇನ್ನೊಂದು ಸಬ್ಜೆಕ್ಟ್ ತಗೊಳ್ಳೋಣ ಅಂತ ಇನ್ನೊಂದು ಸಬ್ಜೆಕ್ಟ್ ತಗೊಳ್ತಾರೆ. ಕೊನೆಗೆ ಯಾವುದೂ ಓದಿರಲ್ಲ, ಎಲ್ಲ ಮುಚ್ಚಿಟ್ಬಿಡ್ತಾರೆ, ಆಗಲ್ಲ ಇವತ್ತು ಓದೋಕ್ಕೆ, ಮೂಡೇ ಇಲ್ಲ ಅಂತ. ಇಂಥ ಸಂದರ್ಭದಲ್ಲಿ ಮೂಡೇ ಇಲ್ಲದೆ ಇರೋ ಟೈಮಲ್ಲಿ ಅಥವಾ ಲೇಜಿನೆಸ್ ಆಗಿದೆ ಓದೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಪೇರೆಂಟ್ಸ್ ನೋಡ್ತಾ ಇರೋರಾದರೆ ಈ ವಿಡಿಯೋನ ನಿಮ್ಮ ಮಕ್ಕಳಿಗೆ ಹೇಳಿ. ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ನೀವೇ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಹೇಗೆ ಅಂದರೆ, ನಿಮ್ಮನ್ನು ನೀವೇ ಒಂದು ಟೀಚರಾಗಿ ಬದಲಾಯಿಸ್ಕೊಂಬಿಡಿ. ಟೀಚರಾಗಿ ಬದಲಾಯಿಸ್ಕೊಂಡು ನಿಮ್ಮ ಪಕ್ಕದಲ್ಲಿ ಯಾರೋ ಒಬ್ಬರಿದ್ದಾರೆ, ಅವ್ರಿಗೆ ನೀವು ಓದ್ತಾ ಇರೋ ಸಬ್ಜೆಕ್ಟ್ ಬಗ್ಗೆ A to Z ಏನೂ ಗೊತ್ತಿಲ್ಲ, ಗಂಧ ಗಾಳಿ ಕೂಡ ಗೊತ್ತಿಲ್ಲ, ಅವ್ರಿಗೆ ನೀವು ಹೇಳ್ಕೊಡ್ತಾ ಇದ್ದೀರಾ. ನೀವು ಓದ್ತಾ ಇದ್ದೀರಾ ಈ ಕಡೆ, ಅವ್ರಿಗೆ ಹೇಳ್ಕೊಡ್ತಾ ಇದ್ದೀರಾ ಆ ಕಡೆ. ಈ ರೀತಿ ಮಾಡಿದಾಗ ಏನಾಗುತ್ತೆ, ನೀವು ನಿಮ್ಮ ಓದಿನ ಮೇಲೆ ಒಂದು ಇನ್ಚಾರ್ಜ್ ತಗೊಳ್ತಾ ಇದ್ದೀರಾ, ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದೀರಾ. ಈ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ, ಇನ್ಚಾರ್ಜ್ ತಗೊಂಡಾಗ ಆ ಲೇಜಿನೆಸ್ ಅನ್ನೋದು ಓಡೋಡಿ ಹೋಗಿಬಿಡುತ್ತೆ, ತಿರುಗಿ ಕೂಡ ನೋಡಲ್ಲ ನಿಮ್ಮನ್ನು ಆಮೇಲೆ. ಆದ್ದರಿಂದ ಈ ರೀತಿ ನಿಮ್ಮಿಂದ ಆ ಲೇಜಿನೆಸ್ ಅನ್ನೋದನ್ನು ನೀವು ದೂರ ಮಾಡಿ. ಇದು ಬರೀ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗಲ್ಲ ಸ್ನೇಹಿತರೆ, ನಮಗೂ ದೊಡ್ಡವ್ರಿಗೂ ಅಪ್ಲೈ ಆಗುತ್ತೆ. ಈಗ ಹೆಂಗಸರು ಅಡುಗೆ ಮಾಡೋಕ್ಕೆ ಅಥವಾ ಮನೇಲಿ ಕೆಲಸ ಮಾಡೋಕ್ಕೆ ಇವತ್ತು ಯಾಕೋ ಮೂಡೇ ಇಲ್ಲ ಅಂತ ಅನ್ನಿಸ್ದಾಗ ನಿಮಗೆ ನೀವೇ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ನೀವೀಗ ಯಾರಿಗೋ ಏನೋ ಹೇಳ್ಕೊಡ್ತಾ ಇದ್ದೀರಾ, ಈ ಕೆಲಸ ಹೇಗೆ ಮಾಡಬೇಕು ಅಂತ. ಅಂದರೆ ನಿಮಗೆ ಒಂದು ದೊಡ್ಡ ಹುದ್ದೆ ಬಂದಿದೆ, ಒಂದು ಪೋಸ್ಟ್ ಸಿಕ್ಕಿದೆ, ಇನ್ನೊಬ್ರಿಗೆ ಹೇಳ್ಕೊಡೋ ಪೋಸ್ಟು, ಅದನ್ನು ನೀವು ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದೀರಾ. ಈ ರೀತಿ ಅಂದ್ಕೊಂಡಾಗ ನಿಮ್ಮಲ್ಲಿರೋ ಅಂಥ ಲೇಜಿನೆಸ್ಸು ಆಟೋಮ್ಯಾಟಿಕ್ಕಾಗಿ ಹೋಗಿಬಿಡುತ್ತೆ. ನೀವು ನಿಜವಾಗ್ಲೂ ಇದು ಟ್ರೈ ಮಾಡಿ ನೋಡಿ. ಯಾಕೆಂದರೆ ನನಗೆ ಯಾವಾಗಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದು ಸ್ವಲ್ಪ ಲೇಜಿ ಅನಿಸಿ ನಾನು ಒಂದು ಆರ್ಟ್ ವರ್ಕ್ ಮಾಡೋಕ್ಕೆ ಆಗಲಿ ಏನೇ ಮಾಡೋಕ್ಕೆ ಆಗಲಿ ಒಂಚೂರು ಅಯ್ಯೋ ಇವತ್ತು ಬೇಡ ನಾಳೆ ಮಾಡೋಣ ಅಂತ ಅನ್ನಿಸ್ದಾಗ ನಾನು ಇದನ್ನೇ ಫಾಲೋ ಮಾಡೋದು. ಇಲ್ಲ, ನಾಳೆ ಅನ್ನೋದು ಯಾವತ್ತಿಗೂ ಬರಲ್ಲ, ಈ ನಿಮಿಷ ಏನಿದೆ ಇದನ್ನು ನಾನು ಯೂಸ್ ಮಾಡ್ಕೋಬೇಕು. ಕಮಾನ್, ಈಗ ನನಗೆ ಈ ಆರ್ಟ್ ವರ್ಕು ಯಾರಿಗೋ ಹೇಳ್ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮಾಡ್ತೀನಿ, ಆಗ ಮೂಡೇ ಚೇಂಜ್ ಆಗಿಬಿಟ್ಟಿರುತ್ತೆ. ಈ ರೀತಿ ನಾನು ಹೇಳೋದು, ಒಂದೊಂದು ಎಮೋಷನ್ನೂ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು, ನಮ್ಮನ್ನು ನಾವೇ ಹೇಗೆ ತಿದ್ದುಕೋಬಹುದು ಅಂತ ಹೇಳ್ತಿದ್ದೀನಿ. ಇವಾಗ ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ಎಮೋಷನ್ ಕೋಪ. ಈ ಕೋಪನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು? ಈಗ ನಿಮಗೆ ಯಾರೋ ಒಬ್ಬರ ಮೇಲೆ ತುಂಬ ಕೋಪ ಇದೆ, ಒಂದು ಸ್ವಲ್ಪ ದಿನ ಅವ್ರನ್ನ ನೋಡಿಲ್ಲ, ಆದರೆ ಯಾವುದೋ ಒಂದು ಫಂಕ್ಷನಲ್ಲಿ ಅವ್ರನ್ನ ನೋಡ್ತೀರಿ, ಅವ್ರ ಜೊತೆ ನೀವು ಹೋಗಿ ಮಾತಾಡಿಸ್ಲೇಬೇಕಾದ ಅಂಥ ಒಂದು ಸಿಚುವೇಶನ್ ಬರುತ್ತೆ. ಆಗ ನೀವೇನು ಮಾಡಬೇಕು ಅಂದರೆ, ಫೈನ್, ಈ ಕೋಪ ಅನ್ನೋದನ್ನು ನಾನಿವಾಗ ತೆಗೆದಾಕ್ತಾ ಇದ್ದೀನಿ ನನ್ನಿಂದ, ಇದೊಂದು ಒಳ್ಳೆ ಸಿಚುವೇಶನ್, ನನಗೆ ಈ ಕೋಪ ಅನ್ನೋದನ್ನು ನನ್ನಿಂದ ತೆಗೆದುಹಾಕೋಕೆ ಅಂತ ಅಂದ್ಕೊಂಡು ಆ ಕೋಪನ ಅಲ್ಲೇ ಬಿಟ್ಟು ಹಾಕಿ ಅವ್ರ ಹತ್ರ ಹೋಗಿ ಜೆನ್ಯೂನ್ ಆಗಿ ಮನಸ್ಫೂರ್ತಿಯಾಗಿ ಮಾತಾಡಿ. ಪಾಸ್ಟಲ್ಲಿ ಅವರು ನಿಮ್ಮನ್ನು ಹರ್ಟ್ ಮಾಡಿರ್ತಾರೆ, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ದೆ ಅವರನ್ನು ಮನಸ್ಫೂರ್ತಿಯಾಗಿ ನಗ್ನಗ್ತಾ ಮಾತಾಡಿಸಿ. ಆಗ ಅವರಲ್ಲೇ ಒಂದು ಗಿಲ್ಟ್ ಫೀಲ್ ಕಾಡುತ್ತೆ ಅವ್ರಿಗೆ.
ಇವ್ರನ್ನ ನಾನು ಹರ್ಟ್ ಮಾಡಿಬಿಟ್ನಲ್ಲ, ಆದರೂ ಎಷ್ಟು ಚೆನ್ನಾಗಿ ಬಂದು ಮಾತಾಡಿಸ್ತಾರೆ ಅನ್ನೋ ಫೀಲಿಂಗ್ ಯಾರಲ್ಲೇ ಆದರೂ ಬಂದೇ ಬರುತ್ತೆ. ಇದು ನಮ್ಮ ಫ್ಯಾಮಿಲಿ ಅವ್ರ ಮೇಲೂ ಅಪ್ಲೈ ಮಾಡ್ಕೋಬೋದು. ಈಗ ಗಂಡನ ಮೇಲೆ ಅಥವಾ ಅತ್ತೆ ಮೇಲೆ ಅಥವಾ ಮಕ್ಕಳ ಮೇಲೆ ಅಥವಾ ನೀವು ವರ್ಕ್ ಮಾಡುವಂಥ ಬಾಸ್ ಇರ್ತಾರೆ ಅವ್ರ ಮೇಲೆ, ಕಲೀಗ್ಸ್ ಮೇಲೆ, ಯಾರ ಮೇಲಾದರೂ ಕೋಪ ಇರಲಿ, ಆ ಕೋಪ ಬಂದ ಕ್ಷಣ ಸೈಲೆಂಟ್ ಆಗಬೇಡಿ, ನಿಮ್ಮನ್ನು ನೀವು ಬೇರೆದ್ರಲ್ಲಿ ಡೈವರ್ಟ್ ಮಾಡ್ಕೊಂಬಿಡಿ. ಆಮೇಲೆ ಒಂದು ಟೈಮ್ ನಿಮಗೆ ಒಂದು ಸ್ಪೇಸ್ ಕೊಟ್ಕೊಳ್ಳಿ. ಒಂದು ಸ್ಪೇಸ್ ಕೊಟ್ಟಾದಮೇಲೆ ನಿಮ್ಮ ಮೈಂಡ್ ಸೆಟಲ್ ಆದಮೇಲೆ ಅವ್ರ ಹತ್ರ ಹೋಗಿ ಮತ್ತೆ ನಗ್ನಗ್ತಾ ಮಾತಾಡಿಸಿ. ನಿಮ್ಮ ಮನಸ್ಸಲ್ಲಿ ಏನೂ ಇಲ್ಲ, ಈಗ ತಾನೇ ಹೊಸದಾಗ ಅವ್ರ ಜೊತೆ ಪರಿಚಯ ಆಗಿದೆ ಅನ್ನೋ ರೀತಿ ಮಾತಾಡಿಸಿ. ಅವರು ಎಷ್ಟು ಸಲ ಅಂತ ನಿಮ್ಮನ್ನು ಹರ್ಟ್ ಮಾಡ್ತಾರೆ, ಅವ್ರು ಎಷ್ಟು ಸಲ ನಿಮ್ಮನ್ನ ಹರ್ಟ್ ಮಾಡ್ತಿದ್ರು, ನೀವು ಈ ಥರ ಆರಾಮಾಗಿ ನಗ್ನಗ್ತಾ ಮಾತಾಡ್ತಿದ್ರೆ ಅವ್ರಿಗೆ ಮನಸ್ಸು ಬರಲ್ಲ ಹರ್ಟ್ ಮಾಡೋದಕ್ಕೆ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಶಕ್ತಿ ಇದೆ. ಆ ಶಕ್ತಿ ಏನಿದೆ ಈ ಇಮೋಷನ್ಸ್ನ ಜಯಿಸುತ್ತೆ. ಕೆಲವೊಮ್ಮೆ ಈ ಇಮೋಷನ್ಸೇ ಶಕ್ತಿ ಮೇಲೆ ಒಂದು ಯುದ್ಧ ಮಾಡುತ್ತೆ. ಇಮೋಷನ್ಸು ಮತ್ತು ನಮ್ಮ ಶಕ್ತಿ ಯುದ್ಧ ಮಾಡುತ್ತೆ. ಕೆಲವೊಮ್ಮೆ ಶಕ್ತಿ ಅನ್ನೋದು ಗೆಲ್ಲುತ್ತೆ, ಕೆಲವೊಮ್ಮೆ ಈ ಇಮೋಷನ್ಸ್ ಅನ್ನೋದು ಗೆಲ್ಲುತ್ತೆ. ನಾವೇನು ಮಾಡಬೇಕು, ನಮ್ಮ ಶಕ್ತಿಯಿಂದ ಆ ಇಮೋಷನ್ಸ್ನ ನಾವು ಗೆಲ್ಲಬೇಕು. ಅರ್ಥ ಆಯ್ತಲ್ಲ? ಈಗ ಮನೆ ಸಂಸಾರ ಅಂದಮೇಲೆ ಖಂಡಿತ ಮನೇಲಿ ಇರಿಟೇಷನ್ಸ್ ಇರುತ್ತೆ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಿದ್ರು ಇನ್ನೊಬ್ಬರು ಬಂದು ಕೆಣಕ್ತಾರೆ. ಆ ಟೈಮಲ್ಲಿ ನಾವೇನು ಮಾಡಬೇಕು, ಆ ಒಂದು ಮೊಮೆಂಟಲ್ಲಿ ನಾವು ಹೋಗಿ ಈಗ ಮಾತಾಡಿದ್ರೆ ನಮ್ಮ ಕೋಪ ಅನ್ನೋ ಇಮೋಷನ್ ಆಚೆ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಕೋಪ ಬರೆಸ್ತಾರೆ. ಆ ಟೈಮಲ್ಲಿ ಶಾಂತವಾಗಿದ್ದುಬಿಡಿ, ಕೋಪನ ಒಳಗೆ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತು ನಿಮಗೆ ನೀವು ಟೈಮ್ ಕೊಟ್ಕೊಂಡು ನಿಮ್ಮ ಶಕ್ತಿಯಿಂದ ಆ ಕೋಪ ಮೇಲೆ ಯುದ್ಧ ಮಾಡಿ, ಆ ಕೋಪನ ಕಂಟ್ರೋಲ್ ಮಾಡಿ. ಸ್ವಲ್ಪ ಹೊತ್ತು ಸೈಲೆಂಟಾಗಿದ್ದು ಆ ಆಪೋಸಿಟ್ ಪರ್ಸನ್ ಕೂಡ ನಿಮ್ಮ ಸೈಲೆನ್ಸ್ ನೋಡಿ ಅವರು ಕೂಡ ಸೈಲೆಂಟ್ ಆಗ್ತಾರೆ. ಸ್ವಲ್ಪ ಹೊತ್ತು ನೀವು ಸೈಲೆಂಟಾಗಿದ್ಮೇಲೆ ಮೈಂಡ್ ಎಲ್ಲ ಸೆಟಲ್ ಆದಮೇಲೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ನಗ್ನಗ್ತಾ ಮಾತಾಡಿ. ಯಾಕೆ, ಏನಾಯಿತು, ಏನು ಪ್ರಾಬ್ಲಮ್ಮು, ಯಾಕೆ ಈ ಕೋಪ ಎಲ್ಲ ಅಂತ ಮಾತಾಡಿ ಇಶ್ಯೂನ ಸಾಲ್ವ್ ಮಾಡ್ಕೊಳ್ಳಿ. ಆಗ ಎಷ್ಟು ಸಲ ಅಂತ ಅವರು ನಿಮ್ಮನ್ನು ಇರಿಟೇಟ್ ಮಾಡ್ತಾರೆ. ಪ್ರತಿ ಸಲ ಅವ್ರು ನಿಮ್ಮನ್ನು ಇರಿಟೇಟ್ ಮಾಡುವಾಗೆಲ್ಲ ನೀವು ಈ ರೀತಿ ಒಂದು ಒಳ್ಳೆ ವೈಬ್ರೇಷನಿಂದ ಹೋದಾಗ ಅವರಲ್ಲಿರೋ ನೆಗೆಟಿವಿಟಿ ಕೂಡ ಕಡಿಮೆ ಆಗಿ ಅವರಲ್ಲೂ ಒಂದು ಪಾಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಎಮೋಷನ್ ಬಂದು ಅಪ್ಸೆಟ್. ತುಂಬ ಜನ ಅಪ್ಸೆಟ್ ಆಗಿರ್ತಾರೆ ಬೇರೆ 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 ಕಾರಣಕ್ಕಾಗಿ. ಈಗ ಒಬ್ಬರು ಹೇಳ್ತಾರೆ, ನಾನು ಒಬ್ಬರನ್ನ ಪ್ರೀತಿಸಿದೆ ಆದರೆ ಅವ್ರು ನನಗೆ ಸಿಕ್ಕಿಲ್ಲ ಅಥವಾ ನನ್ನ ಬಿಟ್ಟು ಹೋಗಿಬಿಟ್ರು, ತುಂಬ ಅಪ್ಸೆಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಒಬ್ಬರ ಹತ್ರ ನಾನು ಹೆಲ್ಪ್ ಕೇಳಿದೆ ಆದರೆ ಅವ್ರು ಹೆಲ್ಪ್ ಮಾಡಲಿಲ್ಲ ಅಂತ ಬೇರೆ ಯಾರಾದರೂ ಬಂದು ಹೆಲ್ಪ್ ಮಾಡ್ಬೋದಾ ಅಂತ ಕಾಯ್ತಾ ಇರ್ತೀರ, ಆಗ ಅಪ್ಸೆಟ್ ಆಗಿರ್ತೀರ. ನನ್ನ ಪ್ರಕಾರ ಈ ರೀತಿ ನಾವು ಇನ್ನೊಬ್ಬರ ಹತ್ರ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದಾಗ ಅದು ನಮ್ಮಲ್ಲಿ ಈ ಅಪ್ಸೆಟ್ಟನ್ನೇ ತರೋದು, ದುಃಖನೇ ತರೋದು. ಯಾರ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಅನ್ನೋದು. ಈಗ ಒಬ್ಬರನ್ನ ನಾವು ಇಷ್ಟಪಟ್ಟಿದ್ದೀವಿ ಅಂದರೆ ಅವರು ಕೂಡ ನಮ್ಮನ್ನು ಇಷ್ಟಪಡಲೇಬೇಕು ಅನ್ನೋ ಒಂದು ರೂಲ್ ಇಲ್ಲ. ಯಾಕೆಂದರೆ ಅವ್ರ ಫ್ರೀಡಮ್ ಅವ್ರಿಗಿದೆ. ಅವ್ರಿಗೆ ಯಾರು ಇಷ್ಟನೋ ಅವರನ್ನೇ ಇಷ್ಟಪಡೋ ಹಕ್ಕು ಅವ್ರಿಗಿದೆ. ನಿಮಗೆ ಅವ್ರ ಇಷ್ಟ ಅಂದರೆ ಅವ್ರಿಗೆ ನೀವು ಇಷ್ಟ ಇಲ್ಲ ಅಂದರೆ ಫೋರ್ಸ್ ಮಾಡಬೇಡಿ. ಫೋರ್ಸಿಬಲ್ ಆಗಿ ಯಾರನ್ನು ಇಷ್ಟಪಡೋಕ್ಕೆ ಆಗಲ್ಲ. ಸೊ ನೀವು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ. ಇನ್ನು ಬೇಕಾದ್ರೆ ಯಾಕೆ ನಾನಂದರೆ ಇಷ್ಟ ಇಲ್ಲ, ಏನು ಪ್ರಾಬ್ಲಮ್ಮು, ಈ ರೀತಿ ಮಾತಾಡಿದಾಗ ಅವ್ರ ಮನಸ್ಸಲ್ಲಿರೋದು ಕೇಳಿಸ್ಕೊಂಡು ಆಮೇಲೆ ನೀವು ಮುಂದಿನ ಡೆಸಿಷನ್ ತಗೋಬೋದು. ಇನ್ನು ನೀವು ಯಾರಾದರೂ ಹೆಲ್ಪ್ ಎಕ್ಸ್ಪೆಕ್ಟ್ ಮಾಡಿರ್ತೀರ ಆದರೆ ಅವ್ರು ಮಾಡಿರಲ್ಲ, ಆಗ ನೀವು ಅಪ್ಸೆಟ್ ಆಗ್ತೀರ. ಆದರೆ ನಾನು ಹೇಳೋದು, ನೀವು ಯಾಕೆ ಸುಮ್ಮನೆ ಅವ್ರನ್ನ ಹೆಲ್ಪ್ ಮಾಡಲಿ ಅಂತ ಕಾಯ್ತೀರಾ? ನಿಮಗೆ ಹೆಲ್ಪ್ ಬೇಕೇ ಬೇಕು, ಬೇರೆ ವಿಧಿ ಇಲ್ಲ ಅಂದಾಗ ನೀವೇ ಬಾಯ್ಬಿಟ್ಟು ಕೇಳ್ಬೋದು ತಾನೇ. ಅಥವಾ ಅವರಿಲ್ಲ ಅಂದರೆ ಬೇರೆ ಯಾರನ್ನಾದರೂ ಕೇಳ್ಬೋದು. ಯಾರು ಹೆಲ್ಪ್ ಮಾಡ್ತಾರೋ ಅವರು 3 ಜನ ಅಥವಾ 4ನೇವ್ರನ್ನೂ ಕೇಳಿ, ಯಾರೋ ಒಬ್ಬರು ಮಾಡ್ತಾರೆ. ಇವರೇ ಕೇಳಿದ ತಕ್ಷಣ ಮಾಡಿಲ್ಲ, ನಾನು ಮಾತ್ರ ಯಾವಾಗಲೂ ಹೆಲ್ಪ್ ಮಾಡ್ತೀನಿ, ನೋಡು ಅವ್ರು ಮಾಡಿಲ್ಲ ನನಗೆ ಹೆಲ್ಪು ಅನ್ನೋದು ಆ ಒಂದು ನೆಗೆಟಿವ್ ಎಮೋಷನ್ನ ತೆಗೆದು ಹಾಕ್ಬಿಡಿ ಮೈಂಡಿಂದ. ಯಾರೋ ಒಬ್ಬರು ನನಗೆ ಬೇಕಾಗಿರೋದು ಹೆಲ್ಪು ನನಗೆ ಸಿಕ್ತು ಅಷ್ಟೇ. ಈ ರೀತಿ ಪ್ರತಿ ಒಂದರಲ್ಲೂ ನೀವು ಪಾಸಿಟಿವಿಟಿನ ಹುಡುಕೊಂಡಾಗ ನಿಮ್ಮ ಲೈಫ್ ಫುಲ್ಲು ಪಾಸಿಟಿವ್ ಆಗೇ ಇರುತ್ತೆ.
ನಾವು ಯಾರ ಹತ್ರ ಆದರೂ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಎಕ್ಸ್ಪೆಕ್ಟ್ ಮಾಡ್ತಾ ವೆಯ್ಟ್ ಮಾಡ್ತಿದ್ದೀವಿ ಅಂದ್ರೇ ಅದೊಂದು ನೆಗೆಟಿವಿಟಿ ಇದ್ದಾಗ ನಾವು ನೆಗೆಟಿವಿಟಿನೇ ಅಬ್ಸರ್ವ್ ಮಾಡ್ತೀವಿ. ಎಲ್ಲೆಲ್ಲೂ ನಾವು ಎಲ್ಲಿ ಹೋದರೂ ನಮ್ಮ ಜೊತೆನೇ ಬರ್ತಿರುತ್ತೆ ಆ ನೆಗೆಟಿವಿಟಿ ಅನ್ನೋದು. ಆಗ ಎಲ್ಲಿ ಹೋದರೂ ಆ ಪರಿಸ್ಥಿತಿ, ಆ ಸಿಚುವೇಶನ್ ಎಲ್ಲ ನೆಗೆಟಿವ್ ಆಗೇ ಇರುತ್ತೆ. ನಮಗೆ ನಡೆಯೋದೆಲ್ಲ ಹಾಗೇ ಇರುತ್ತೆ, ನಮ್ಮ ಸುತ್ತ ಇರೋ ಜನನೂ ಹಾಗೇ ಇರ್ತಾರೆ. ಅರ್ಥ ಆಗ್ತಿದೆಯಾ? ಸೊ ನಾನು ಹೇಳೋದೇನು ಅಂದರೆ, ಈ ರೀತಿ ಪ್ರತಿಯೊಂದರಲ್ಲೂ ನಾವು ಪಾಸಿಟಿವಿಟಿನ ಹುಡ್ಕೊಂಡು ಆ ಪಾಸಿಟಿವಿಟಿನೇ ನಮ್ಮ ಮೈಂಡಲ್ಲಿ ಹೈಲೈಟ್ ಮಾಡಿದಾಗ ನಾವು ಪಾಸಿಟಿವಿಟಿನೇ ನಮ್ಮ ಲೈಫ್ಗೆ ಇನ್ವೈಟ್ ಮಾಡ್ತಾ ಇರ್ತೀವಿ, ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ. ಆಗ ಎಲ್ಲಾದರೂ ಹೋಗಿ ನೀವು ಹೆಲ್ಪ್ ಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ಬಂದು ಹೆಲ್ಪ್ ಮಾಡಿರ್ತಾರೆ. ಯಾರೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರಲ್ಲ, ಯಾರೂ ನಿಮ್ಮನ್ನು ಹರ್ಟ್ ಮಾಡಿರಲ್ಲ. ಯಾಕಂದರೆ ನೀವು ಪಾಸಿಟಿವಿಟಿನಲ್ವಾ ಅಟ್ರ್ಯಾಕ್ಟ್ ಮಾಡ್ತಾ ಇರೋದು. ಸೊ ಈ ರೀತಿ ನೀವು ನಿಮ್ಮ ಎಮೋಷನ್ಸ್ನ ಅಬ್ಸರ್ವ್ ಮಾಡ್ತಾ ಇರಿ. ನಿಮ್ಮಲ್ಲಿರೋಂಥ ಯಾವುದಾದ್ರೂ ಒಂದು ನೆಗೆಟಿವ್ ಎಮೋಷನ್ ಹೊರಗೆ ಬರ್ತಾ ಇದೆ ಅಂದರೆ ನಿಮ್ಮ ತಪ್ಪೇ ಇಲ್ಲದೇ ಆಪೋಸಿಟ್ ಪರ್ಸನ್ ಬಂದು ನಿಮ್ಮನ್ನು ಒಂದು ಮಾತು ಅಂದಾಗ್ಲೂ ನಾನು ಹೇಳೋದೇನು ಅಂದರೆ, 1-2 ನಿಮಿಷ ಸೈಲೆಂಟ್ ಆಗಿರಿ. ಯಾಕೆಂದರೆ ಅವರು ಆಲ್ರೆಡಿ ಆಪೋಸಿಟ್ ಪರ್ಸನ್ ಸ್ವಲ್ಪ ಕೋಪದಲ್ಲಿದ್ದಾರೆ, ಇರಿಟೇಷನಲ್ಲಿದ್ದಾರೆ, ಫ್ರಸ್ಟ್ರೇಷನಲ್ಲಿದ್ದಾರೆ. ನೀವೇನು ತಪ್ಪು ಮಾಡಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಲ್ವಾ? ಆರಾಮಾಗಿರಿ. ಸ್ವಲ್ಪ ಹೊತ್ತಾದಮೇಲೆ ಅವ್ರ ಹತ್ರ ಹೋಗಿ ವಿವರಿಸಿ, ನಂದು ಇದರಲ್ಲೇನು ತಪ್ಪಿರಲಿಲ್ಲ, ಆದರೂ ನೀನು ಈ ಮಾತು ಅಂದ್ಬಿಟ್ಟೆ, ಇಟ್ಸ್ ಓಕೆ ಫೈನ್, ನಿನಗೆ ಗೊತ್ತಿಲ್ಲದೆ ಹೇಳಿಬಿಟ್ಟೆ ಅಂತ ಹೇಳಿದಾಗ ಅವರಲ್ಲಿ ಎಂಥ ಚೇಂಜ್ ಬರುತ್ತೆ ನೋಡಿ. ಅದು ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಅಥವಾ ಬೇರೆ ಅಕ್ಕದ ಮನೆ ಪಕ್ಕದ ಮನೆಯವರಾಗಲಿ, ಫ್ರೆಂಡ್ಸ್ ಆಗಲಿ, ಯಾರೇ ಆಗಲಿ, ಈ ರೀತಿ ಮಾಡಿ. ಇದನ್ನೆಲ್ಲ ಮಾಡೋ ಟೈಮಲ್ಲಿ ಏನಾಗುತ್ತೆ, ನಿಮ್ಮೊಳಗಿರೋ ಈಗೋ ಹೋಗಿಬಿಡುತ್ತೆ. ಪ್ರತಿಯೊಂದು ರಿಲೇಷನ್ಶಿಪ್ ಆಗಲಿ, ಪ್ರತಿಯೊಂದು ಇಮೋಷನ್ ಆಗಲಿ ಹೊರಗೆ ಬರೋದೇ, ನೆಗೆಟಿವ್ ಇಮೋಷನ್ಸ್ನ ಹೇಳ್ತಿರೋದು, ಹೊರಗೆ ಬರೋದೇ ಈ ಈಗೋ ಅನ್ನೋ ಒಂದು ಮೇನ್ ರಾಕ್ಷಸನಿಂದ. ಆ ಈಗೋ ಅನ್ನೋ ರಾಕ್ಷಸನ ನಿಮ್ಮ ಒಳಗಿಂದ ತೆಗೆದು ಹಾಕಿಬಿಟ್ರೆ ಮೇನ್ ರಾಕ್ಷಸ ಹೋಗ್ಬಿಟ್ಟಿರ್ತಾನೆ. ಅಲ್ಲಿ ಪುಟಾಣಿ ರಾಕ್ಷಸಗಳು ಇರ್ತವೆ, ಅಂದರೆ ಆ ನೆಗೆಟಿವ್ ಇಮೋಷನ್ಸ್ ಮಾತ್ರ ಇರ್ತವೆ. ಆ ನೆಗೆಟಿವ್ ಇಮೋಷನ್ಸ್ನ ನೀವು ಈ ರೀತಿ ಆ ಮೊಮೆಂಟಲ್ಲಿ ಅದು ಬಂದಾಗ ನೀವು ಅದನ್ನು ಈಸಿಯಾಗಿ ನಿಮ್ಮನ್ನು ನೀವೇ ಚೇಂಜ್ ಮಾಡ್ಕೋಬೋದು ನಿಮ್ಮ ಪಾಸಿಟಿವಿಟಿಯಿಂದ. ನಾನು ಹೇಳೋದೇನು ಅಂದರೆ, ನೀವು ಆಪೋಸಿಟ್ ಪರ್ಸನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ನೀವೇ ಅದಾಗ್ಬಿಡಿ. ಅಂದರೆ ನೀವು ಆಪೋಸಿಟ್ ಪರ್ಸನ್ನಿಂದ ಒಂದು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನೀವೇ ಪ್ರೀತಿ ಆಗಿಬಿಡಿ. ನಿಮ್ಮಿಂದ ನೀವೇ ಅವರಿಗೆ ಪ್ರೀತಿನ ಹಂಚಿ, ಆಟೋಮೆಟಿಕ್ಕಾಗಿ ಅವ್ರ ಕಡೆಯಿಂದನೂ ಪ್ರೀತಿ ಬರುತ್ತೆ. ನೀವು ಆಪೋಸಿಟ್ ಪರ್ಸನ್ನಿಂದ ಒಂದು ಹೆಲ್ಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅವ್ರನ್ನ ಗಮನಿಸ್ತಾ ಇರಿ, ಅವ್ರಿಗೆ ಬೇಕಾಗಿರುವಂಥ ಹೆಲ್ಪ್ ಅವ್ರು ಕೇಳದೆ ಕೂಡ ಹೋಗಿ ಮಾಡಿ. ಆಗ ಆಟೋಮೆಟಿಕ್ಕಾಗಿ ಅವ್ರ ಹತ್ರ ನೀವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಿರ್ತೀರ. ಸೊ ನೀವೇನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಮೊದಲು ನೀವೇ ಅದಾಗಿ ಬದಲಾಗಿಬಿಡಿ. ಆವಾಗ ಆ ಪರಿಸ್ಥಿತಿ ಎಲ್ಲ ಆಟೋಮೆಟಿಕ್ಕಾಗಿ ಸರಿ ಹೋಗಿರುತ್ತೆ. ಈ ರೀತಿ ಮಾಡೋದ್ರಿಂದ ನೆಗೆಟಿವಿಟಿನ ಪರ್ಮನೆಂಟಾಗಿ ನಿಮ್ಮಿಂದ ಅಳಿಸಾಕಿ ಬರೀ ಪಾಸಿಟಿವಿಟಿ ತುಂಬಿಕೊಂಡಿರೋ ಥರ ಮಾಡಿರ್ತೀರ. ಕೆಲವ್ರು ಏನು ಮಾಡ್ತಾರೆ, ಅವ್ರ ಜೊತೆ ನಾವು ಒಂದು 10 ನಿಮಿಷ ಮಾತಾಡಿದ್ರೆ ಸಾಕು, ನನ್ನ ಗಂಡ ಸರಿ ಇಲ್ಲ ಅಥವಾ ಹೆಂಡತಿ ಸರಿ ಇಲ್ಲ, ಅವ್ರು ಹಂಗೆ ಮಾಡ್ತಾರೆ, ಅವ್ರು ಇದು ಮಾತಾಡ್ತಾರೆ, ಮಕ್ಕಳು ಸರಿ ಇಲ್ಲ, ಸರಿಯಾಗಿ ಓದಲ್ಲ, ಅತ್ತೆ ಮಾವ ಸರಿ ಇಲ್ಲ, ಅದು ಮಾತಾಡ್ತಾರೆ, ಇದು ಮಾತಾಡ್ತಾರೆ, ನಾದಿನಿದು ಸರಿ ಇಲ್ಲ, ಅಥವಾ ಅಣ್ಣ ತಮ್ಮ ಸರಿ ಇಲ್ಲ, ಅವರು ಹೆಂಡತಿ ಅಥವಾ ಗಂಡ ಸರಿ ಇಲ್ಲ. ಈ ರೀತಿ ಎಲ್ಲರ ಮೇಲೂ ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ. ಎಲ್ಲರ ತಲೆನೋವನ್ನು ಇವ್ರ ತಲೆ ಮೇಲೆ ಹಾಕ್ಕೊಂಡಿರ್ತಾರೆ. ಇಷ್ಟೂ ಜನರ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂದರೆ ಇವರೇ ಸರಿ ಇಲ್ಲ. ಯಾಕೆಂದರೆ 4-5 ಜನಕ್ಕೆ ಒಬ್ಬರೇ ತಪ್ಪು ಅಂದರೆ ಆ ತಪ್ಪು ಇವರಲ್ಲೇ ಇದೆ ಅಂತ ಅರ್ಥ ಅಲ್ವಾ? ಈಗ 5 ಜನ ಇದ್ದಾಗ 5 ಜನರಲ್ಲಿ 3 ಜನರ ಜೊತೆ ನೀವು ಚೆನ್ನಾಗಿದ್ದು ಒಬ್ಬರು ಅಥವಾ 2 ಜೊತೆ ಪ್ರಾಬ್ಲಮ್ ಇದೆ ಅಂದರೆ ಆವಾಗ ನೀವು ಕರೆಕ್ಟ್ ಆಗಿದ್ದೀರಾ. ಆದರೆ ಇರೋ ಎಲ್ಲರ ಜೊತೆ ಪ್ರಾಬ್ಲಮ್ ಇದೆ ಅಂದಾಗ ನಿಮ್ಮಲ್ಲೇ ಪ್ರಾಬ್ಲಮ್ ಅನ್ನೋದಿದೆ. ಆದ್ದರಿಂದ ಫಸ್ಟು ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ, ನಿಮ್ಮೊಳಗಿರುವಂಥ ಆ ಪ್ರಾಬ್ಲಮ್ನ ತೆಗೆದು ಹಾಕಿ. ಆಮೇಲೆ ನೋಡಿ ಯಾರ ಹತ್ರ ನಿಮಗೆ ಯಾವುದು ಕಂಪ್ಲೇಂಟ್ಸ್ ಇರಲ್ಲ. ನೀವು ಕಂಪ್ಲೇಂಟ್ಸ್ ಮಾಡಿದಷ್ಟು ನಿಮ್ಮ ಲೈಫಲ್ಲಿ ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತಿರ್ತೀರ. ನಿಮ್ಮ ಮೇಲೆ ಎಲ್ಲರೂ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ನಿಮ್ಮನ್ನೇ ಎಲ್ಲರೂ ಬೈಯೋಕ್ಕೆ ಶುರು ಮಾಡ್ತಾರೆ, ನಿಮ್ಮ ಮೇಲೆ ಚಾಡಿ ಹೇಳೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ನೀವು ಎಲ್ಲರನ್ನ ಇಷ್ಟಪಡಿ.
ಒಂದು ಮನುಷ್ಯನ ಇಷ್ಟಪಟ್ಟಾಗ ಅವರಲ್ಲಿರೋ ಮೈನಸ್ ಪಾಯಿಂಟ್ಸ್ನೂ ನಾವು ಇಷ್ಟಪಟ್ಟಿರಬೇಕು. ಅವ್ರನ್ನ ಇಷ್ಟಪಟ್ಟಿದ್ದೀವಿ ಅಂದರೆ ಅವರಲ್ಲಿರೋ ಮೈನಸ್ ಪಾಯಿಂಟ್ನ ಯಾವಾಗಲೂ ನಾವು ಹೈಲೈಟ್ ಮಾಡ್ತಾ ಇರಬಾರ್ದು. ನೀನು ಹಿಂಗೆ ಮಾಡ್ತೀಯ ಅಂತ. ಹೌದು, ಅವ್ರು ಹಾಗೆ ಇರೋದು, ಅವ್ರು ಹಾಗಿದ್ದಾರೆ ಅಂತ ಗೊತ್ತಿದ್ದೇ ನಾವು ಇಷ್ಟಪಡ್ತಾ ಇದ್ದೀವಿ ಅಂದಮೇಲೆ ಕಂಪ್ಲೇಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ. ಅಕ್ಸೆಪ್ಟ್ ಆಪೋಸಿಟ್ ಪರ್ಸನ್ ಆ್ಯಸ್ ದೇ ಆರ್. ಆಪೋಸಿಟ್ ಪರ್ಸನ್ ಹೇಗಿದ್ದರೂ ಅವರನ್ನು ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದು ಫ್ರೆಂಡ್ಶಿಪ್ ಆಗಿರಲಿ, ಕಲೀಗ್ಸ್ ಆಗಿರಲಿ, ಬೇರೆ ಯಾವ ರಿಲೇಷನ್ಶಿಪ್ ಆಗಿರಲಿ. ಈಗ ನಿಮ್ಮ ಮಕ್ಕಳು ನೀವು ಹೇಳಿದ್ದು ಕೇಳಿಲ್ಲ ಅಂತ ಕೆಲವರಿಗೆ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿರ್ತೀರ. ಆದರೆ ನಾನು ಹೇಳೋದೇನು ಗೊತ್ತಾ, ಫಸ್ಟು ನಿಮ್ಮ ಮಕ್ಕಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅವರು ನೀವು ಹೇಳಿದ್ದು ಕೇಳ್ತಾ ಇಲ್ಲ ಅಂದರೆ ಅದರಲ್ಲಿ ಎರಡು ಅರ್ಥ ಇರುತ್ತೆ. ಒಂದು, ನೀವು ಹೇಳ್ತಾ ಇರೋದು ಸರಿ ಇಲ್ಲ. ಇನ್ನೊಂದು, ಅವ್ರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಾಗ್ತಾ ಇಲ್ಲ. ಅದು ನೀವು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಕೊಂಡು ಬೆಳೆಸ್ಕೊಂಬರ್ಬೇಕಿತ್ತು. ಇವಾಗ ಇವಾಗ ಯಾವುದೇ ವಯಸ್ಸಾಗಿರಲಿ, ಆ ವಯಸ್ಸಲ್ಲಿ ಹೇಳ್ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಅವ್ರ ಮೆಂಟ್ಯಾಲಿಟಿ ಏನು, ಅವರ ಮೆಂಟ್ಯಾಲಿಟಿಗೆ ನೀವು ಹೇಗಿದ್ದರೆ ಅವ್ರಿಗೆ ಇಷ್ಟ ಆಗ್ತೀರಾ ಅಂತ ಯೋಚನೆ ಮಾಡಿ. ನಾವು ಹೆತ್ತ ಮಕ್ಕಳೇ ತಾನೇ, ನಮ್ಮ ಮಾತು ಕೇಳಲೇಬೇಕು ಅಂತ ಆರ್ಡರ್ ಮಾತ್ರ ಹಾಕಬೇಡಿ. ಯಾಕೆಂದರೆ ಈಗಿನ ಮಕ್ಕಳು ಹುಟ್ಟಿದ ತಕ್ಷಣವೇ ಇಂಟರ್ನೆಟ್ ಜೊತೆಗೆ ಹುಟ್ಟಿರ್ತಾರೆ. ಅವ್ರು ಊಟ ಮಾಡಬೇಕಂದ್ರೂ ಫೋನ್ ಇರಬೇಕು, ಐಪ್ಯಾಡ್ ಇರಬೇಕು, ಲ್ಯಾಪ್ಟಾಪ್ ಇರಬೇಕು, ಅವ್ರು ಏನು ಮಾಡಬೇಕಂದ್ರೂ ಅದು ಇರಲೇಬೇಕು. ಆದ್ದರಿಂದ ಅವ್ರ ಮೈಂಡ್ಸೆಟ್ಟು ನಾವುಗಳೆಲ್ಲ ಬೆಳ್ಕೊಂಡು ಬಂದಿರೋ ಥರ ಇರಲ್ಲ. ಅವ್ರದ್ದೇ ಒಂದು ಬೇರೆ ಥರ ಮೈಂಡ್ಸೆಟ್ ಇರುತ್ತೆ. ಆದ್ದರಿಂದ ನಾವು ಅವ್ರನ್ನ ತುಂಬ ಪ್ರೀತಿಯಿಂದ ನಮ್ಮ ಕಡೆಗೆ ಒಲಿಸ್ಕೋಬೇಕು. ನಾವು ಮಕ್ಕಳನ್ನು ಹೊಡೆದು ಬೈದು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲದ ಮಕ್ಕಳು ತುಂಬ ಸೆನ್ಸಿಟಿವು, ಏನೇನೋ ಡೆಸಿಷನ್ಸ್ ಎಲ್ಲ ತೊಗೊಂಡ್ಬಿಡ್ತಾರೆ. ಆದ್ದರಿಂದ ನಾವು ತುಂಬ ಡೆಲಿಕೇಟಾಗಿ ಮಕ್ಕಳನ್ನು ನಮ್ಮ ಕಡೆ ಸೆಳ್ಕೋಬೇಕು. ಅದಕ್ಕೆ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರ ಜೊತೆ ಮನೆಯಲ್ಲೇ ಆಗಲಿ, ಸುಮ್ಮನೆ ಒಂದು ವಾಕ್ ಆದರೂ ಪರವಾಗಿಲ್ಲ, ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದು ಜಾಲಿಯಾಗಿರುವಂಥ ಒಂದು ಫ್ರೆಂಡ್ಶಿಪ್ ಥರ ಒಂದು ಬಾಂಡಿಂಗ್ನ ಬೆಳೆಸ್ಕೋಬೇಕು. ಆಗ ನೋಡಿ, ನೀವು ಮನಸ್ಸಲ್ಲಿ ಇನ್ನೂ ಹೇಳಬೇಕು ಅಂದ್ಕೊಂಡಿದ್ದನ್ನು ಅವ್ರು ಮಾಡಿ ತೋರಿಸ್ತಾರೆ. ಅರ್ಥ ಆಯ್ತಾ? ಅದು ಬಿಟ್ಟು ನಾನು ಹೇಳಿದ್ದು ಕೇಳ್ತಾ ಇಲ್ಲ ಅಂತ ನೀವು ಕೋಪ ಮಾಡಿಕೊಂಡು ಅವ್ರನ್ನ ಬೈದು ಅದು ಅವ್ರು ಬೇರೆ ಥರ ತಗೊಂಡು ಇನ್ನೂ ಕೆಟ್ಟ ಅಭ್ಯಾಸಗಳು ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಆಗಿ ಆ ರಿಲೇಷನ್ಶಿಪ್ಪಲ್ಲೇ ಫುಲ್ಲು ಡಿಸ್ಟರ್ಬೆನ್ಸ್ ಇರುತ್ತೆ. ಆದರೆ ನಾನು ಹೇಳೋದೇನು ಗೊತ್ತಾ, ಮಕ್ಕಳ ಜೊತೆ ನಾವು ತುಂಬ ಫ್ರೆಂಡ್ಲಿ ಆಗಿರಬೇಕು. ಅವರನ್ನು ಅರ್ಥ ಮಾಡ್ಕೋಬೇಕು. ಅವರು ನಮ್ಮ ಮಕ್ಕಳೇ ಆದರೂ ಅವರು ಮನುಷ್ಯರೇ ಅಲ್ವಾ, ಅವ್ರಿಗೂ ಕೋಪ ಬರುತ್ತೆ. ಅವರು ಕೋಪ ಬಂದ ಟೈಮಲ್ಲಿ ನಾವು ಒಂದು ಸ್ಟೆಪ್ ಕಡಿಮೆ ಆಗಬೇಕು. ಅವ್ರ ಕೋಪ ಕಡಿಮೆ ಆದ ನಂತರ ಹೋಗಿ ಮಾತಾಡಬೇಕು, ಯಾಕೆ ಏನು ಅಂತ. ನಾವೊಂದು ಬಾಂಡಿಂಗ್ ಬೆಳೆಸ್ಕೊಂಡಾಗ ಅವರೇ ಬಂದು ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾರೆ. ಆಗ ಈ ಕೋಪ, ಅಸೂಯೆ, ದುಃಖ, ಎಕ್ಸ್ಪೆಕ್ಟೇಷನ್ನು ಇದಕ್ಕೆ ಯಾವುದಕ್ಕೂ ನಮಗಲ್ಲಿ ಜಾಗನೇ ಇರಲ್ಲ. ಬರೀ ಪ್ರೀತಿ, ಅನುಬಂಧ ಇದೇ ಇರುತ್ತೆ ಅಲ್ಲಿ. ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ಈ ರೀತಿ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ನಾವು ಮೆಡಿಟೇಷನ್ಸ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗೋ ಟೈಮಲ್ಲಿ ಖಂಡಿತ ಮೆಡಿಟೇಷನ್ಸ್ ಮಾಡಿ. ಆಗ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲ್ಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಆಡೋ ಮಾತುಗಳಲ್ಲಿ ನೆಗೆಟಿವಿಟಿ ಇದ್ದರೂ ಅದನ್ನು ನೀವೇ ಪಾಸಿಟಿವಿಟಿಗೆ ಕನ್ವರ್ಟ್ ಮಾಡ್ಕೊಂಬಿಡ್ತೀರಾ. ನಿಮ್ಮ ಬಿಹೇವಿಯರಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಬಂದರೂ ಅದನ್ನು ನೀವು ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಳ್ತೀರಾ. ಆಪೋಸಿಟ್ ಪರ್ಸನ್ ಬಂದು ನಮ್ಮನ್ನು ಕೆಣಕಿದ್ರೂ ನಮಗದು ದೊಡ್ಡದು ಅಂತ ಅನಿಸೋದೇ ಇಲ್ಲ. ನಮ್ಮಿಂದ ಒಂದು ಮೆಚೂರ್ಡ್ ಆದ ಒಂದು ರಿಯಾಕ್ಷನ್ ಹೋಗುತ್ತೆ. ಸೊ ನಾನು ಇನ್ನೂ ಮಾತಾಡ್ತಾ ಹೋದರೆ ಇನ್ನಷ್ಟು ದೊಡ್ಡದಾಗಿಬಿಡುತ್ತೆ ವಿಡಿಯೋ. ಮತ್ತು ಇನ್ನೂ ತುಂಬ ಇದೆ ಮಾತಾಡೋಕ್ಕೆ. ಇನ್ನೊಂದು ವಿಡಿಯೋ ಮಾಡ್ತೀನಿ, ಆಯಿತಾ ಸ್ನೇಹಿತರೆ? ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.